ನಮಸ್ತೆ ಆಲ್ ಮಾಸ್ಟರ್ಸ್. ನಮ್ಮೆಲ್ಲರ ಪ್ರೇರಕ ಶಕ್ತಿಯಾಗಿರುವ ಮಹಾ ಅವತಾರ್ ಬಾಬಾಜಿ ಹಾಗೂ ಬ್ರಹ್ಮಶ್ರೀ ಶ್ರೀ ಪಿತಾಮಹ ಪತ್ರಿಜಿ ಹಾಗೂ ಸ್ವರ್ಣಮಾಲ ಅಮ್ಮನವರಿಗೂ ನನ್ನ ಹೃದಯಪೂರ್ವಕ ನಮನಗಳು. ಇವತ್ತಿನ ಈ ಒಂದು ವೇದಿಕೆಗೆ ನನಗೆ ನಾನು ಆರಿಸಿಕೊಂಡ ವಿಷಯ ಸುಖದ ಮೂಲ ಒಳಗಿದೆ ಅಂತ. ಹಾಗೆ ಇಲ್ಲಿ ನಾನು ನನ್ನ ಆಧ್ಯಾತ್ಮಿಕ ಗುರುಗಳಾದ ಆತ್ಮನವರಿಗೂ ಹಾಗೂ ಮಹಾವತಾರ್ ಫೌಂಡೇಶನ್ ನ ಮುಖ್ಯಸ್ಥರಾದ ಶ್ರೀ ರಂಗನಾಥ್ ಗುರುಜಿಯವರಿಗೂ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಇಲ್ಲಿ ಇರುವ ಎಲ್ಲ ಹಿರಿಯ ಕಿರಿಯ ಮಾಸ್ಟರ್ಸ್ಗಳಿಗೂ ನನ್ನ ಹೃದಯಪೂರ್ವಕ ನಮನಗಳು. ಈ ಅವಕಾಶಕ್ಕಾಗಿ ರೇವತಿ ಮೇಡಮ್ ಹಾಗೂ ಎಲ್ಲ ತಂಡದವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ನಾನು ಆರಿಸಿಕೊಂಡಿರುವ ವಿಷಯ ಸುಖದ ಮೂಲ ಒಳಗಿದೆ. ಮಾಸ್ಟರ್ಸ್, ಇದು ಒಂಥರ ಎಲ್ಲರಿಗೂ ಏನ್ ಸುಖದ ಮೂಲ ಒಳಗಿದೆ ಅಂತ ಹೇಳ್ತಾ ಇದಾರಲ್ಲ ಅಂತ ಅನಿಸ್ತಾ ಇರ್ಬೋದು. ಯಾಕಂದ್ರೆ ಆಲ್ರೆಡಿ ನಾವೆಲ್ಲರೂ ಈಗ ಒಂದು ಅಧ್ಯಾತ್ಮ ಈ ಸಾಧನೆಯಲ್ಲಿ ದಾರಿಯಲ್ಲಿ ಹೋಗ್ತಾ ಇದೀವಿ, ಧ್ಯಾನದ ದಾರಿಯಲ್ಲಿ. ಅವಾಗ ನಮ್ಮ ಅಂತರಂಗದ ಅರಿವಿಗೆ ಧ್ಯಾನನೇ ಸೂಕ್ತ ಮಾರ್ಗ ಅಂತ ನಾವೀಗೆಲ್ಲ ಹೇಳ್ತಾ ಇದೀವಿ. ಅದರಲ್ಲಿ ನಮ್ಗೆ ಎಲ್ಲರಿಗೂ ಅನಿಸ್ತಾ ಇರುತ್ತೆ, ಇವಾಗ ಹೊರಗಿನ ಪ್ರಪಂಚಕ್ಕಿಂತ ಸುಖ ಕೊಡೋದು ಬೇರೆ ಯಾವುದು ಇಲ್ಲ. ಸುಖದ ಮೂಲ ಯಾವತ್ತೂ ಒಳಗೆ ಇರೋದು, ಅಂತರಂಗದಲ್ಲೇ. ಯಾವ ತರ ಅಂತರಂಗದಲ್ಲಿ ಆನಂದ ನಮ್ಗೆ ಸಿಗ್ತಾ ಇರುತ್ತೆ, ಅಲ್ಲಿ ಸುಖ ನಮ್ಗೆ ಸಿಗ್ತಾ ಹೋಗುತ್ತೆ. ಅದೇ ಹೊರಗಡೆನ ಪ್ರಪಂಚ ಯಾವುದು ಸುಖ ಕೊಡಕ್ ಸಾಧ್ಯ ಇಲ್ಲಲ್ಲ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ನನ್ನ ಒಂದು ಬುಕ್ ಅನ್ನ ಸ್ವಾಧ್ಯಾಯ ಮಾಡ್ತೀನಿ. ಇದು ತುಂಬಾ ಒಂದು ಇನ್ಸ್ಪಿರೇಷನ್ ಆದ ಬುಕ್ ಇದು, ಆನಂದ ತರಂಗ ಅಂತ ಮಾಸ್ಟರ್ಸ್. ತುಂಬಾ ಒಳ್ಳೆ ಬುಕ್. ಪೂಜ್ಯ ಶ್ರೀ ಅನಂತ ಕುಮಾರ್ ಸ್ವಾಮೀಜಿ ಅವರು ಬರೆದಿರೋದು. ಇದರಲ್ಲಿ ಸುಖದ ಮೂಲ ಒಳಗಿದೆ ಅನ್ನೋ ನಾನು ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವ ತರ ವಿಸ್ತರಣೆ ಕೊಡ್ತಾ ಇದ್ದಾರೆ ಅಂದ್ರೆ, ಮನುಷ್ಯನ ಜೀವನದಲ್ಲಿ 2 ರೀತಿಯ ಆಕರ್ಷಣೆಗಳಿರುತ್ತವೆ. ಒಂದು, ಸೃಷ್ಟಿಕರ್ತ ಪರಮಾತ್ಮನ ಕಡೆಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಕರ್ಷಣೆ ಇರುತ್ತದೆ. ಅದು ಹಾಗೆಯೇ ಈ ಹೊರಗಿನ ಪ್ರಪಂಚ ಅಂದ್ರೆ ಜಾಗತಿಕ ವಸ್ತುಗಳ ಕಡೆಗೇನು ತುಂಬಾನೇ ನಮಗೆ ಒಂದು ಆಕರ್ಷಣೆ. ಹೊರಗಡೆನ ಪ್ರಪಂಚನೇ ಹಂಗಿದೆ, ಏನ್ ನೋಡಿದ್ರು ಒಂಥರ ಮಾಯೆ ರೂಪದಲ್ಲಿ ಪ್ರತಿಯೊಂದರಲ್ಲಿ ಆಕರ್ಷಣೀಯವಾಗಿ ಕಾಣ್ತಾ ಇರುತ್ತೆ ನಮಗೆ. ಇಲ್ಲಿ ಪರಮಾತ್ಮನ ಕಡೆಗೆ ಹೋಗುವ ಒಂದು ಆಕರ್ಷಣೆಯನ್ನು ನಾವು ಭಕ್ತಿ ಎನ್ನುತ್ತೇವೆ. ಜಗತ್ತಿನ ಕಡೆಗೆ ಮತ್ತು ಲೌಕಿಕ ವಸ್ತುಗಳ ಕಡೆಗೆ ಇರುವ ಆಕರ್ಷಣೆಯನ್ನು ಮಾಯೆ ಎನ್ನುತ್ತಾರೆ ಅಂತ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ನಮ್ಗೆ. ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ಭಕ್ತಿ ಮತ್ತೆ ಮಾಯೆ ಎರಡೂ ಇರುತ್ತದೆ. ಹಾಗಾಗಿ ಮನಸ್ಸಿನಲ್ಲಿ ನಮಗೆ ಯಾವಾಗ ಭಕ್ತಿ ಒಂಥರ ತುಂಬಿದಾಗ ಮನುಷ್ಯನೇ ಒಂದು ಸಾಕ್ಷಾತ್ ಪರಮಾತ್ಮನಾಗಿ ಕಾಣಿಸ್ತಾನೆ. ಇಲ್ಲಿ ಎಷ್ಟು ಅಂದ್ರೆ, ನಾವು ಯಾವುದೇ ಈಗ ನಾವೇ ಒಂದು ಉದಾಹರಣೆ, ನಮ್ಮದೇ ಒಂದು ಉದಾಹರಣೆ, ಈಗ ದೇವಸ್ಥಾನಕ್ಕೆ ಹೋದಾಗ ನಾವು ಅಲ್ಲಿ ಬೇರೆ ಯಾವುದೇ ಯೋಚನೆಗಳು ಬರಲ್ಲ. ಅಲ್ಲಿ ದೇವರ ಕಡೆನೆ ನಮ್ದು ಪೂರ್ತಿ ಮನಸ್ಸು ಕಾನ್ಸಂಟ್ರೇಷನ್ ಆದಾಗ ಅಲ್ಲಿ ಹೆಂಗೆ ಪರಮಾತ್ಮನಲ್ಲಿ ಮನಸ್ಸು ಲೀನ್ ಆಗ್ತಾ ಇರುತ್ತೆ. ಈಗ ಧ್ಯಾನದ ನಾವು ಯಾವುದೇ ಶಿಬಿರಗಳಲ್ಲಿ ತೊಡಗಿಸ್ಕೊಂಡಾಗ, ಧ್ಯಾನ ಮಾಡ್ತಾ ಇರುವಾಗ ಪ್ರತಿಯೊಂದ್ರಲ್ಲಿ ಅಲ್ಲಿ ಅಂದ್ರೆ ಬೇರೆ ಯಾವ್ದು ಒಂದು ನಮ್ಮ ಮನಸ್ಥಿತಿಗೆ ಅಂದ್ರೆ ಪೂರ್ತಿ ನಮ್ ಕಾನ್ಸಂಟ್ರೇಷನ್ ಅಲ್ಲೇ ತಗೊಂಡು ಹೋಗುತ್ತೆ. ಅದು ತುಂಬಾ ಅಲ್ಲಿ ಅಂದ್ರೆ ಅವನೇ ಸಾಕ್ಷಾತ್ ಪರಮಾತ್ಮ ಸ್ವರೂಪಿ ಅಂತ ಹೇಳ್ತಾರೆ ಅವರು. ಅಂದ್ರೆ 100% ಮಾಯೆ ಆಕರ್ಷಣೆಯ ವಶವರ್ತಿ ಆಗಿರುವಾಗ ಮನುಷ್ಯನು ಅಲ್ಲಿ ಮಾಯೆ ಯಾವಾಗ ಕೊಡುತ್ತೆ, ಅವಾಗ ಮನುಷ್ಯ ಒಂಥರ ಈ ದೈವಿಕ ಗುಣಗಳನ್ನು ಕಳೆದುಕೊಂಡು ಒಂಥರ ರಾಕ್ಷಸ ಪ್ರವೃತ್ತಿ ತರನು ಕಾಣಿಸ್ತಾನೆ. ಅಂದ್ರೆ ನಮ್ಮಲ್ಲೇನೆ ಒಂದು ದೈವಿ ಗುಣಗಳು ಇವೆ, ಹಾಗೆ ರಾಕ್ಷಸ ಗುಣಗಳು ಇವೆ ಅಂತ. ಹಾಗೆ ಇಲ್ಲಿ ನಮಗೆ ನಾಲಿಗೆಗೆ ಯಾವ ತರ ಅಂದ್ರೆ ಒಂದು ರುಚಿಯಾದ ಆಹಾರ ಬೇಕಾಗುತ್ತದೆ, ಪಾನೀಯ ಬೇಕು. ಮನಸ್ಸು ಒಂದು ರುಚಿಯಾದ ಆಹಾರ ಪಾನೀಯಗಳನ್ನ ಯಾವಾಗ್ಲೂ ಒಂದು ನಮ್ಮ ಮನಸ್ಸು ಹಾತೊರಿತಾ ಇರುತ್ತೆ. ಏನಾದ್ರೂ ಒಂದು ಅಂದ್ರೆ ಒಂಥರ ಟೇಸ್ಟ್ ಚೆನ್ನಾಗಿದ್ರೆ ಇನ್ನೊಂದ್ ಸ್ವಲ್ಪ ಬೇಕು ಅಂತ ಬಾಯಲ್ಲಿ ಒಂಥರ ನಮ್ಗೆ ಇದಾಗ್ತಾ ಇರುತ್ತೆ. ನಮ್ ಲಾಲಾರಸನೂ ಜಾಸ್ತಿ ಆಗ್ತಾ ಇರುತ್ತೆ ಏನೇ ಒಂದ್ ನಮ್ಗೆ ಇಷ್ಟ ಆದ ಪದಾರ್ಥಗಳನ್ನ ನೋಡಿದ್ರೆ ಆತರ. ಹಾಗೆ ಇಲ್ಲಿ ಶರೀರಕ್ಕೆ ಆರೋಗ್ಯ ಸರಿ ಇಲ್ಲದಿದ್ದರೆ, ನಾಲಿಗೆ ರುಚಿ ಗ್ರಾಹಿ ಸರಿ ಇಲ್ಲದಿದ್ದರೆ ಯಾವ ವಸ್ತುವಿನ ರುಚಿಯೂ ನಮಗ್ ತಿಳಿಯುವುದಿಲ್ಲ. ಹಾಗೆ ಮನಸ್ಸು ಸಂಪೂರ್ಣ ಒಂಥರ ದುಃಖ, ಯಾವ ತರ ಒಂಥರ ಏನಾದ್ರು ಏನೋ ಮನಸ್ಸಲ್ಲಿ ಒಂಥರ ಆಲೋಚನೆಗಳು ಜಾಸ್ತಿ ಇದ್ರೆ ಒಂಥರ ನಾವು ಈಗ ಮನಸ್ಸು ಇದು ಮಾಡ್ಕೊಳ್ತೀವಿ. ಅವಾಗ ಯಾವ ವಸ್ತು ಎಂತ ವಸ್ತುನು ತಂದಿಡ್ಲಿ ಅಲ್ಲಿ ನಮ್ಗೆ ಯಾವ್ದು ಅದು ಸಂತೋಷ ಅನಿಸ್ತಾ ಇರಲ್ಲ. ಅಂದ್ರೆ ಇಲ್ಲಿ ಏನ್ ನಮ್ಗೆ ಇದೇನಪ್ಪ ಈ ತರ ಇದೆ, ಏನ್ ನಮ್ಗೆ ಅಲ್ಲಿ ಯಾವ್ದು ಆನಂದ ಸಿಗ್ತಾ ಇಲ್ವಲ್ಲ ಅಂತ ನಾವೇ ಇದ್ ಮಾಡ್ಕೊಳ್ತೀವಿ. ಅದೇ ತರ ಈ ಮನಸ್ಸು ಹೆಂಗಿದೆ ಅಂದ್ರೆ, ಒಂಥರ ಮನಸ್ಸು ಯಾವಾಗ್ಲೂ ನಾವು ಎಷ್ಟೋ ಕಡೆ ಮನಸ್ಸಿನ ಬಗ್ಗೆ ಎಷ್ಟೊಂದು ನಾವು ಇದು ಕೇಳಿದೀವಿ. ಅಂದ್ರೆ ಮನಸ್ಸೆಂಬುದು ಅಂದ್ರೆ ಏನು ಮರುಕಟಕ ಅಂತ ಹೇಳ್ತೀವಿ, ಮಂಗನಿಗೂ ಹೋಲಿಸ್ತಾರೆ. ಯಾವತ್ತೂ ಮನಸ್ಸು ಓಡಾಡ್ತಾನೆ ಇರುತ್ತೆ. ಹಾಗೆ ಈ ನಾಲಿಗೆಗಿಂತ ಈ ಮನಸ್ಸಿಗಿಂತಲೂ ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಯಾವ್ದಂದ್ರೆ ಇಲ್ಲಿ ಆತ್ಮನೇ ಕಾಣಿಸುತ್ತೆ.
ಹಾಗೆ ಮನಸ್ಸು ಯಾವತ್ತೂ ಅದು ಎಲ್ಲಾ ವಸ್ತುಗಳ ಹಿಂದೆ ಓಡಾಡ್ತಾನೆ ಇರುತ್ತೆ. ಆತ್ಮ ಯಾವಾಗೂ ಸ್ಥಿರ ಅಲ್ವಾ, ಆತ್ಮನೇ ಶಾಶ್ವತ. ಹಾಗಾಗಿ ಇಲ್ಲಿ ಅದು ಎಲ್ಲದಕ್ಕಿಂತ ಮುಖ್ಯ ನಮಗ್ ಮೇಲ್ ಕಾಣಿಸ್ತಾ ಇರೋದು ಆತ್ಮನೇ. ಹಾಗೆ ಅಲ್ಲಿ ಸುಮಾರು ಒಂಥರ ಅಂದ್ರೆ ಹೆಂಗೆ, ಈಗ ಯಾವುದೇ ಒಂದು ಕಿವಿಯಲ್ಲಿ ನಾವು ಏನಾದ್ರೂ ಒಳ್ಳೇದನ್ನ ಕೇಳ್ತಾ ಇರ್ತೀವಿ, ಹೊಗಳಿಕೆ, ಯಶಸ್ಸು, ಸಿರಿ ಸಂಪತ್ತುಗಳ ಬಗ್ಗೆ ನಮ್ಗೆ ಕೇಳ್ಬೇಕು ಅಂತ ನಮ್ಮ ಮನಸ್ಸು ಬಯಸ್ತಾ ಇರುತ್ತೆ. ಹಾಡುಗಳು, ಮಾತುಗಳು ಕಿವಿಗೆ ಒಂದು ಆಕರ್ಷಣೆ, ತಂಪು ಕೊಡೋ, ಕಿವಿಗೆ ನಮ್ಗೆ ಏನಾದ್ರೂ ಹಾಡು ಕೇಳಿದ್ರೆ ಎಷ್ಟು ಮನಸ್ಸು ಹಗುರ ಆಗ್ತಾ ಇರುತ್ತೆ ಆತರ. ಹಾಗೆ ಈ ಎಲ್ಲದಕ್ಕೂ ಇಲ್ಲಿ ಮನಸ್ಸೇ ಕಾರಣ ಆಗುತ್ತೆ. ನಮ್ ಮನಸ್ಸೇ ಸರಿ ಇಲ್ಲದಿದ್ರೆ ಏನು, ಯಾವುದು ನಮಗೆ ಸರಿ ಅನ್ಸಲ್ಲ ಅಲ್ವಾ. ಇಲ್ಲಿ ನಾವು ಏನ್ ಹೇಳ್ಬೋದು ಅಂದ್ರೆ, ನಮಗೆ ಬಂಧನಕ್ಕೂ ಮತ್ತೆ ಮೋಕ್ಷಕ್ಕೂ ಮನಸ್ಸೇ ಕಾರಣವಾಗುತ್ತದೆ ಪ್ರತಿಯೊಂದರಲ್ಲಿ. ಹಾಗಾಗಿ ನಿಜವಾಗಿ ಒಂದು ಮನಸ್ಸಿನ ಹಿಂದೆ ಆಧಾರಭೂತವಾಗಿ ಇರುವ ಅನಂತ ಚೈತನ್ಯ ಶಕ್ತಿ ಬಗೆಗೆ ತುಂಬಾ ಚಿಂತನೆ ನಾವು ನಡೆಸಿದಾಗ, ಅಲ್ಲಿ ಅವಲೋಕಿಸಿದಾಗ ಮನಸ್ಸು ಎಲ್ಲಿ ನಿಲ್ಲುತ್ತೆ ಅನ್ನೋದನ್ನ ನಾವು ನೋಡ್ಕೋಬಹುದು. ಹಾಗೆ ಇಲ್ಲಿ ಕಣ್ಣಿನ ಎದುರಿಗೆ ಕಾಣುವ ನೃತ್ಯ, ದೂರದರ್ಶನದಲ್ಲಿ ಏನೇನೋ ನಡೀತಾ ಇರುತ್ತೆ, ಎಷ್ಟೊಂದು ಕಾರ್ಯಕ್ರಮಗಳು, ಬಣ್ಣ ಬಣ್ಣದ ಆಕರ್ಷಣೆಗಳು, ಇವುಗಳ ಹಿಂದೆ ಯಾವತ್ತೂ ನಮ್ಮ ಮನಸ್ಸು ಓಡ್ತಾನೆ ಇರುತ್ತದೆ. ಹಾಗಾಗಿ ಹಣ, ಸಮಯ, ಶ್ರಮಗಳನ್ನು ನಾವು ಅದರಲ್ಲಿ ಎಷ್ಟೊಂದು ಅಂದ್ರೆ ಕಳಿತಾ ಇರ್ತೀವಿ ಎಂತದ್ರಲ್ಲಿ. ಬಟ್ ಅಲ್ಲಿ ಏನಾದ್ರೂ ಇಷ್ಟೊಂದು ಆಕರ್ಷಣೆ ಇದ್ರೇನು ನಮ್ಗಲ್ಲಿ ಏನಾದ್ರೂ ಪೂರ್ತಿ ತೃಪ್ತಿ ಅಥವಾ ಸುಖ ಅನ್ನೋದು ಕಾಣಿಸ್ತಾ ಇರುತ್ತಾ? ನಮಗ್ ನಾವೇ ಪ್ರಶ್ನೆ ಹಾಕೊಂಡ್ರೆ ಮಾಸ್ಟರ್ಸ್, ಇಲ್ಲಿ ಅದು ಕ್ಷಣಿಕ ಅನ್ಸುತ್ತೆ ಅಷ್ಟೇ. ಎಷ್ಟು ನಾವು ತೃಪ್ತಿ ಕೊಡಕ್ ಸಾಧ್ಯ? ಒಂದ್ ಊಟ ಮಾಡಿದ್ರೆ 2 ನಿಮಿಷ 5 ನಿಮಿಷ ಅದರ ಆಸ್ವಾದನೆ ನಮ್ಮಲ್ಲಿ ಇರುತ್ತೆ. ಹಾಗೆ ಏನೋ ಒಂದು ಒಳ್ಳೆ ನಮ್ಗೆ ತುಂಬಾ ಇಷ್ಟವಾದ ಏನಾದ್ರೂ ಒಂದ್ ಫಂಕ್ಷನ್ ಅಟೆಂಡ್ ಮಾಡಿದ್ವಾ, ಅಲ್ಲಿ ಎಷ್ಟೊತ್ತದು ಅದರದ್ದು ಮುಗಿಯುವವರೆಗೆ ಅಷ್ಟೇ. ಹಾಗೆ ಪ್ರತಿಯೊಂದು ಯಾವುದೇ ಒಂದು ವಿಷಯಗಳನ್ನ ತಗೊಂಡ್ರೆ ಅದು ಕ್ಷಣಿಕ ಸುಖ ಅಂತ ಅನಿಸ್ತಾ ಇರುತ್ತೆ ನಮ್ಗೆ. ಓ, ಇಷ್ಟೇ ನಾ ಮುಗಿದು ಹೋಯ್ತಾ, ಇಷ್ಟೇ ತೃಪ್ತಿ. ಅದು ಶಾಶ್ವತ ಸುಖ ನಮ್ಮ ಮೂಲ. ಅವಾಗ ಮತ್ತೆ ನಮ್ಮ ಅಂತರಂಗದಲ್ಲಿ ಹುಡುಕ್ಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ನೋಡಿ, ಎಷ್ಟು ಅಂದ್ರೆ ನಮಗೆ ಕಣ್ಣಿದ್ದರೂ ಮನಸ್ಸಿಲ್ಲದಿದ್ದರೆ ಅಲ್ಲಿ ಆಕರ್ಷಣೆಗೇನೆ ಕಾರಣ ಇಲ್ಲ. ಇಲ್ಲಿ ಪರಿಮಳ ವಸ್ತುಗಳ ಹಿಂದೆ ನಮ್ಮ ಮೂಗಿನೊಂದಿಗೆ ಮನಸ್ಸು ಕೂಡ ಓಡಾಡುತ್ತಿರುತ್ತದೆ ಅಂತೆ. ಅಂದ್ರೆ ಮೂಗು, ಮನಸ್ಸಿಗಿಂತ ಆತ್ಮ ಬಲು ಮಹತ್ವವಾದದ್ದು. ಚರ್ಮವು ತನ್ನ ಸಹಜತೆಯನ್ನು ಹೊಂದಿಲ್ಲ, ಆದರೆ ಸ್ಪರ್ಶ ಸುಖ ಇರುವುದಿಲ್ಲ. ಶಬ್ದ, ರಸ, ಸ್ವರೂಪಗಳ ಸ್ಪರ್ಶಗಳ ಮೂಲಕ ಆನಂದವನ್ನು ಅನುಭವಿಸುತ್ತೀವಿ. ಈ ಅನುಭವಗಳನ್ನು ಅನುಭವಿಸುವುದೇ ಈ ಮನಸ್ಸು. ಈಗ ಐಶ್ವರ್ಯ, ಅಧಿಕಾರ, ಆಸ್ತಿ, ಕೀರ್ತಿ ಮತ್ತೆ ಮಾನ ಸನ್ಮಾನಗಳು ಮುಂತಾದ ಲೌಕಿಕ ವಿಷಯಗಳ ಹಿಂದಿನೆ ನಮ್ಮ ಮನಸ್ಸು ಯಾವಾಗ್ಲೂ ಓಡ್ತಾ ಇರುತ್ತದೆ. ಅದಕ್ಕೋಸ್ಕರನೇ ಈ ಜೀವನವನ್ನೇ ನಾವು ಅದರಲ್ಲೇ ಎಷ್ಟೊಂದು ಟೈಮ್ ನಾವು ತೆಗೆದು ಬಿಟ್ಟಿದೀವಿ ಆಲ್ರೆಡಿ. ಹೋಗ್ತಾನೆ ಇರುತ್ತೆ. ಅಯ್ಯೋ, ಇದೇ ಶಾಶ್ವತ ಅನ್ಕೊಂಡಿರ್ತೀವಿ. ಆದ್ರೆ ಈಗ ನಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಮಾಸ್ಟರ್ಸ್, ಧ್ಯಾನಕ್ಕೆ ಬಂದ್ಮೇಲೆ ಯಾವ್ದು ಶಾಶ್ವತ ಅಂತ ನಾವು ಈಗಾಗಲೇ ಧ್ಯಾನದಲ್ಲಿ ಆಗ್ತಾ ಇರೋ ಈ ಸುಖಕ್ಕೆ, ಧ್ಯಾನ ಮಾಡಿದಾಗ ನಮಗ್ ಸಿಗೋ ಇದು ನಮ್ಗೆ ಅನಿಸ್ತಾ ಇರುತ್ತೆ. ಇಷ್ಟೊಂದ್ ದಿನ ನಾವ್ ಎಷ್ಟೋ ಜನ ಅಂತ ಇರ್ತಾರೆ. ಈಗ ತುಂಬಾ ಇದಾದ್ಮೇಲೆ ಸುಮಾರು ಜನ ಧ್ಯಾನ ಮಾರ್ಗಕ್ಕೆ ಬಂದಿರ್ತಾರೆ ಏಜ್ ಆದ್ಮೇಲೆ. ಆವಾಗ ಇಷ್ಟು ದಿನ ನಾವು ಹಿಂಗೆ ಕಳೆದ್ವಲ್ಲ, ಇಂಥದ್ ನಮ್ಗೆ ಗೊತ್ತೇ ಇರ್ಲಿಲ್ಲ ಅಂತ. ಈ ಸುಖ ಯಾವ್ದು ಕೊಡಲು ಸಾಧ್ಯ? ಧ್ಯಾನ, ಅಧ್ಯಾತ್ಮ ಇದು ಯಾವ್ದು ಕೊಡಲು ಸಾಧ್ಯ ಇಲ್ವಲ್ಲ. ಹಾಗೆ ನಾವು ಇದನ್ನ ಪಡೆಯಲಿಕ್ಕಾಗಿ ಎಷ್ಟೊಂದು ಶರೀರ, ಬುದ್ಧಿ, ಮನಸ್ಸು ಎಲ್ಲವನ್ನೂ ಬಳಸಿಕೊಳ್ಳುತ್ತೇವೆ. ಜಾಗತಿಕ ವಸ್ತುಗಳೆಲ್ಲವನ್ನು ಪಡೆದರೂ ನಮ್ಮ ಶರೀರ ಸರಿ ಇಲ್ಲದಿದ್ದರೆ, ಬುದ್ಧಿ ಸರಿ ಇಲ್ಲದಿದ್ದರೆ, ಆತ್ಮಾನುಭೂತಿ ನಮ್ಮಲ್ಲಿ ಇಲ್ಲದಿದ್ದರೆ ಏನು ಪ್ರಯೋಜನ? ಲೌಕಿಕ ವಸ್ತುಗಳಲ್ಲಿ ನಿಜವಾದ ಸುಖವಿಲ್ಲ. ಕ್ಷಣಿಕ ಕಾಲದ ಸುಖದ ಭ್ರಮೆಯನ್ನು ಅನುಭವಿಸುತ್ತೇವೆ ಅಷ್ಟೇ. ನಮ್ಮ ಸುಖ ಮೂಲವಾಗಿ ಒಳಗಡೆನೆ ಇದೆ. ಸುಖದ ಮೂಲ ನಮ್ಮಲ್ಲೇನೆ ಇದೆ. ಹಾಗಾಗಿ ನಮ್ಮನ್ನು ಬಿಟ್ಟು ಹೊರಗಡೆ ಹೋರಾಡಿದರೆ ಅದು ಅದಕ್ಕೆ ನಮಗ್ ನಾವೇ ಒಂಥರ ನಮಗೆ ಒಂಥರ ಇದೇನ್ ಭ್ರಮೆ ಆಗ್ತಾ ಇದೆ ಅಷ್ಟೇ. ಅಂದ್ರೆ ಇಲ್ಲಿ ಮಾಯೆನೇ ಆಗುತ್ತೆ. ಅಂದ್ರೆ ಆತರ ಮಾಯೆ ನಮ್ಗೆ ಕಟ್ಟ ಹಾಕುತ್ತೆ ಅಷ್ಟೇ. ಅದನ್ನ ನಾವು ಯಾವ ತರ ಬಂಧನಕ್ಕೂ ಮೋಕ್ಷಕ್ಕೂ ಈ ಮನಸ್ಸೇ ಕಾರಣ ಅಂದಾಗ, ಅದನ್ನ ಮನಸ್ಸನ್ನು ಒಳಗಡೆಯಿಂದ ಅಂತರ್ಮುಖವಾಗಿ ತಿರುಗಿಸ್ತಾ ಹೋದ್ರೆ ನಾವು ಇದರ ಅನುಭವವನ್ನು ಪಡಿತಾ ಹೋಗ್ತೀವಿ. ಹಾಗೆ ಇಲ್ಲಿ ಸುಖವಿರುವಲ್ಲಿಗೆ ಹೋಗಿ ಅದನ್ನ ನಾವು ಹುಡುಕಬೇಕು. ಇಲ್ಲದಲ್ಲಿ ಸುಖವನ್ನು ಹುಡುಕಿದರೆ ಕೊನೆಗೆ ಅಲ್ಲಿ ನಾವು ಬೇರೆ ಇದರಲ್ಲೆಲ್ಲ ಹುಡುಕಿದರೆ ಅದು ಎಷ್ಟು 5 ನಿಮಿಷದಷ್ಟೇ. ಅಲ್ಲಿ ಮುಂದೆ ಹೋದಂಗೆ ಅಲ್ಲಿ ನಮ್ಗೆ ಮತ್ತೆ ಬೇಸರ, ಹತಾಶೆ ಅಷ್ಟೇ. ಇಷ್ಟೇ ಮುಗ್ದು ಹೋಯ್ತಪ್ಪ ಅಂತ ಅನಿಸ್ತಾ ಇರುತ್ತೆ. ಅದೇ ಅಂತರಂಗದಲ್ಲಿ ನಾವು ಧ್ಯಾನಸ್ಥರಾಗಿ ಕೂತ್ಕೊಂಡಾಗ ಅಲ್ಲಿರುವ ಶಾಂತತೆ ಮತ್ತೆ ಯಾವುದು ಕೊಡಲು ಸಾಧ್ಯವಿಲ್ವಲ್ಲ. ಹಾಗೆ ಇಲ್ಲಿ ವಿವೇಕಿಗಳಾದ ಜ್ಞಾನಿಗಳಿಗೆ, ಬುದ್ಧಿವಂತರಿಗೆ ಇದು ಶ್ರೇಯಸ್ಕರವಲ್ಲ. ನಮಗೆ ನಿಜವಾದ ಆನಂದ, ನಿಜವಾದ ಸಂತೋಷ, ನಿಜವಾದ ಪ್ರಸನ್ನತೆ ಮತ್ತೆ ನಿಜವಾದ ಸಂತೃಪ್ತಿ, ಸಮಾಧಾನದ ಮೂಲ ಯಾವುದು ಎಂಬುದನ್ನು ಈಗಾಗಲೇ ನಮ್ಗೆ ಎಷ್ಟೋ ಜ್ಞಾನಿಗಳು, ವಿವೇಕಗಳು ಇದನ್ನು ಮನನ ಮಾಡಿಸ್ತಾನೇ ಇದ್ದಾರೆ. ಅದನ್ನೇ ನಾವು
ನಾವು ಅದನ್ನ ಮನನ ಮಾಡಿ ಚಿಂತಿಸ್ತಾ ಅಂದ್ರೆ ಅದರ ಬಗ್ಗೆ ವಿಚಾರ ಮಾಡ್ತಾ ಹೋದಾಗ ಅಲ್ಲಿ ಸುಖವಾದ ನಿಜವಾದ ಸುಖದ ಮೂಲ ನಮ್ಮಲ್ಲಿ ನಾವು ಅರಿತುಕೊಳ್ತೀವಿ. ಮೂಲವನ್ನೇ ಬಿಟ್ಟು ಇನ್ನೆಲ್ಲೂ ಹುಡುಕಾಡಿದರೆ ನಮ್ಮ ಸಮಯ ಕೂಡ, ಶ್ರಮ, ಚಿಂತನೆ ಎಲ್ಲವೂ ವ್ಯರ್ಥವೇ. ಜೀವನ ಪರ್ಯಂತ ಮನುಷ್ಯ ಮಾಯೆಯ ಕೈಗೊಂಬೆಯಾಗಿ ನಿರರ್ಥಕವಾದ ಹೋರಾಟದಲ್ಲಿ ಜೀವನವನ್ನೇ ವ್ಯರ್ಥವಾಗಿ ಕಳೆಯುತ್ತಾರೆ. ಹೌದಲ್ವಾ ಮಾಸ್ಟರ್ಸ್? ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಅದು ಮಾಯೆಯ ಕೈಗೊಂಬೆ ಆಗ್ತೀವಿ ಅಂದ್ರೆ ನಮ್ಗೆ ಅದು ತುಂಬಾನೇ ಅಟ್ರಾಕ್ಷನ್ ಮಾಡುತ್ತೆ ಅಲ್ವಾ, ಹಾಗಾಗಿ ಹಂಗ ಅನಿಸ್ತಾ ಇರುತ್ತೆ. ಬಟ್ ಅದನ್ನ ನಾವು ಹಂತ ಹಂತವಾಗಿ ನಿಜವಾಗ್ಲೂ ಬಿಡ್ತಾ ಹೋದ್ರೆ ಅಂತರಂಗದಲ್ಲಿರುವ ಸುಖದಕ್ಕಿಂತ ಯಾವುದು ಶಾಶ್ವತ ಅಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಎರಡನೇದು ಪರಮಾತ್ಮನ ಕಡೆಗೆ ಆಕರ್ಷಣೆ. ಪರಮಾತ್ಮನ ಕಡೆಗೆ ಇರುವ ಆಕರ್ಷಣೆ ಇವು ಮನುಷ್ಯನಿಗೆ ಎಷ್ಟು ಅಂದ್ರೆ ಅಲ್ಲಿ ನಮಗೆ ಎಷ್ಟು ಸುಖ ಕೊಡುತ್ತೆ ಅಂದ್ರೆ, ಒಂದ್ ಸಲ ನಾವು ನಮ್ಮಲ್ಲೇ ನಮ್ಮ ಪರಮಾತ್ಮನಿದಾನೆ ಅಂತ ನಾವು ಅರ್ಥಕೊಂಡಾಗ ಅಲ್ಲಿ ನಮ್ಗೆ ಏನ್ ಅನಿಸ್ತಾ ಅಂದ್ರೆ, ಒಂದ್ ಯಾರ ಜೊತೆ ಆದ್ರೆ ನಾವು ಏನಾದ್ರೂ ಪ್ರಾಮಾಣಿಕವಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಆತ್ಮ ಸಾಕ್ಷಿ ಒಪ್ತಾ ಹೋಗಲ್ಲ. ನಾವು ಸುಳ್ಳು ಹೇಳ್ತಾ ಇದೀವಿ ಅಂದ್ರೆ ಒಳಗಡೆಯಿಂದ ಒಂದ್ ಚುಸ್ತಾ ಇರುತ್ತೆ. ಅಯ್ಯೋ ನಾನ್ ತಪ್ಪು ಮಾತಾಡ್ತಾ ಇದೀನಾ, ನಾನು ಏನಾದ್ರು ಇದ್ ಮಾಡ್ತಾ ಇದೀನಾ, ಯಾರಿಗಾದ್ರೂ ಹರ್ಟ್ ಮಾಡ್ತಾ ಇದೀನಾ, ನೋವು ಕೊಡ್ತಾ ಇದೀನಾ ಅಂತ. ಯಾಕಂದ್ರೆ ನಮ್ಮಲ್ಲೇನೆ ಪರಮಾತ್ಮ ಅಂತ ನಾವು ಅರ್ಥ ಮಾಡ್ಕೊಂಡಾಗ ನಾವು ಆತರ ಯಾರಿಗೂ ಕೆಟ್ಟ ಬಯಸಕ್ ಮನಸ್ಸೇ ಬರಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ಭಗವಂತನ ಇರುವಿಕೆಗೆ ಬಗೆಗೆ ನಮಗೆ ಅರಿವು ಮೂಡದಿದ್ದರೆ ನಾವು ಅವಾಗ ಸುಳ್ಳು, ವಂಚನೆ, ಕಪಟ, ಮೋಸ ತುಂಬಾ ತೊಂದರೆಗಳಿಂದ ಒದ್ದಾಡ್ಬೇಕಾಗುತ್ತೆ. ಅಂದ್ರೆ ಅದರನ್ನ ನಾವು ಅದರದ ಇದು ಅನುಭವಿಸ್ಬೇಕಾಗುತ್ತದೆ. ಹಾಗೆಯೇ ಪರಮಾತ್ಮನ ಬಗೆಗೆ ನಂಬಿಕೆ ನಮಗೆ ಇಲ್ಲದಿದ್ದರೆ ಯಾವುದೇ ಒಂದು ಆಕರ್ಷಣೆ ಕೂಡ ಮೂಡಲು ಸಾಧ್ಯವಿಲ್ವಲ್ಲ. ನಾವು ಮನುಷ್ಯನಿಗೆ ಎಷ್ಟೇ ಆಸ್ತಿ, ಐಶ್ವರ್ಯ, ಅಧಿಕಾರ ಇದ್ರೂ ಇಲ್ಲಿ ತೃಪ್ತಿ ಅನ್ನೋದೇ ಇರುವುದಿಲ್ಲ. ವಿದೇಶಗಳಲ್ಲಿರುವ ಅಷ್ಟೆಲ್ಲ ಐಶ್ವರ್ಯ, ಶ್ರೀಮಂತಿಕೆ ಇದ್ದರೂ ಭಾರತಕ್ಕೆ ಎಷ್ಟೋ ಜನ ವಾಪಸ್ ಬರ್ತಾ ಇದ್ದಾರೆ ಇವಾಗ. ಇದೊಂದು ನಾವು ಉದಾಹರಣೆ ತಗೊಳ್ಬಹುದು. ಯಾಕೆ ವಿದೇಶದಲ್ಲೇ ಅವರು ಎಷ್ಟೋ ಜನ ಹೋಗಿದ್ದಾರೆ ಇವಾಗ. ಎಷ್ಟೊಂದು ಏನೇನು ದುಡ್ಡು ಮಾಡ್ಬೇಕು ಅದು ಇದು ಅಂತ ಜೀವನ ಕಟ್ಕೊಳಕ್ ಹೋಗಿರ್ತಾರೆ. ಬಟ್ ಆ ಸುಖ ಇಲ್ಲಿ ಭಾರತದಲ್ಲಿರುವ ಸಂಸ್ಕೃತಿ, ಇಲ್ಲಿ ಒಂದು ಇರುವ ಮುಂಚೆಯಿಂದ ಸನಾತನ ಧರ್ಮದ ಒಂದು ಈ ಸಂಸ್ಕಾರ ನಮಗೆ ಅಲ್ಲಿ ವಿದೇಶಗಳಲ್ಲಿ ಸಿಗಲು ಸಾಧ್ಯವಿಲ್ವಲ್ಲ. ಅಂತ ಎಷ್ಟೋ ಜನ ಈಗ ಅದನ್ನ ಮತ್ತೆ ಅವ್ರು ವಾಪಸ್ ಬಂದು ನಮ್ಮ ಭಾರತದಲ್ಲಿ ಒಂದು ಒಳ್ಳೆ ಇದು ಮಾಡ್ಕೊಂಡು ಇಲ್ಲಿ ಭಾರತದಲ್ಲಿ ಏನ್ ಸಿಗೋಲ್ಲ ಎಲ್ಲ ಸಿಗುತ್ತೆ ಅಲ್ಲ. ಅಧ್ಯಾತ್ಮ, ಯೋಗ ಪ್ರತಿಯೊಂದ್ರಲ್ಲಿ ನಮ್ಮ ಭಾರತ ಮೊದಲಿಂದನೂ ಮೇಲುಗೈ ಸಾಧಿಸಿದೆ. ಹಾಗಾಗಿ ಎಷ್ಟೋ ಜನ ಹೋಗಿ ಅಲ್ಲಿ ನೆಲೆ ನಿಲ್ಕೊಬೇಕಂದವರು ಸದಾ ನಮ್ಮ ದೇಶಕ್ಕೆ ನಾವು ಹೋದ್ರೆ ಚೆನ್ನ, ಇಲ್ಲಿ ಸಂಸ್ಕಾರ, ಇಲ್ಲಿ ಒಂದು ಇದು ಧರ್ಮ, ಹಿಂದೂ ಇದು ಸಿಗಲ್ಲ ಅಂತ ವಾಪಸ್ ಎಷ್ಟೋ ಜನ ಬಂದಿದ್ದಾರೆ. ಹಾಗೆ ಇಲ್ಲಿ ಜಾಗತಿಕ ವಸ್ತುಗಳಲ್ಲಿ ತೃಪ್ತಿ ಸಿಕ್ಕಿ ಬಿಟ್ಟರೆ ಬಹುಶಃ ಮನುಷ್ಯ ಪರಮಾತ್ಮನನ್ನೇ ಮರುತಿ ಬಿಡುತ್ತಾನೆ ಎನ್ನುವ ಒಂದು ಇರುವ ಸಂಬಂಧ ಸೂತ್ರ ಕೂಡ ಇದಾಗುತ್ತೆ. ಹಾಗಾಗಿ ನಾವು ಮನಸ್ಸು ಯಾವತ್ತು ಪರಮಾತ್ಮನ ಕಡೆಗೆ ಮುಖ ಮಾಡಿರುವುದರಿಂದಲೇ ಈ ಲೌಕಿಕ ವಸ್ತುಗಳಿಂದ ನಮಗೆ ಅವಾಗ ತೃಪ್ತಿ ಸಿಗಲ್ಲ ಅನ್ನೋದು ಅನುಭವಕ್ಕೆ ಬರ್ತಾ ಹೋಗುತ್ತೆ. ಇಲ್ಲಿ ಎಷ್ಟು ಹಣ, ಈಗ ಒಂದು ಉದಾಹರಣೆ ತಗೊಂಡ್ರೆ, ಒಂದು ಇಷ್ಟು ಲಕ್ಷ ಹಣ ಕೊಟ್ರೆ ನಮ್ಗೆ ತೃಪ್ತಿ ಸಿಗುತ್ತಾ? ಅದಕ್ಕಿಂತ ಜಾಸ್ತಿ ಕೋಟಿ ಬಂದ್ರೆ ತೃಪ್ತಿ ಆಗುತ್ತಾ? ಎಲ್ಲಿ ತೃಪ್ತಿ ಆಗುತ್ತೆ? ಅಲ್ಲಿ ಮತ್ತೆ ಬೇಕು ಬೇಕು ಅನ್ನುವ ಆಸೆ ಬರ್ತಾನೆ ಹೋಗುತ್ತೆ ಅಲ್ವಾ ಮಾಸ್ಟರ್ಸ್? ಹಾಗಾಗಿ ನಾವ್ ಯಾವತ್ತು ಅಂದ್ರೆ ಈ ಅಂತರಂಗದ ಸುಖದಲ್ಲಿ ಒಳಗಡೆ ಹೋದಷ್ಟು ಇದಕ್ಕಿಂತ ಯಾವ್ದಿದೆ ಮುಂದೆ, ಯಾವ್ದು ಇಲ್ವಲ್ಲ ಅನಿಸ್ತಾ ಹೋಗುತ್ತೆ. ಹಾಗೆ ಇಲ್ಲಿ ನಮ್ಮ ಮನದ ಅಂತರಾಳದಲ್ಲಿ ಪರಮಾತ್ಮನ ಬಗೆಗೆ ಗಾಢವಾದ ಭಾರಿ ಆಕರ್ಷಣೆ ಇದೆ. ಆದ್ದರಿಂದಲೇ ಈ ಲೌಕಿಕ ವಸ್ತುಗಳಿಂದ ನಮಗೆ ತೃಪ್ತಿನೇ ಉಂಟಾಗೋದಿಲ್ಲ. ಬದಲಾಗಿ ಅಲ್ಲಿ ಸ್ವಲ್ಪ ಆದ್ರೂ ಅಲ್ಲಿ ಮತ್ತೆ ನಮಗೆ ಸ್ವಲ್ಪ ಏನೋ ಒಂದು ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಾ ಮತ್ತೆ ಅಲ್ಲಿ ತಾಪ ಹೋಗುತ್ತೆ. ಹೊರತಾಗಿ ಅಂತರಂಗದಲ್ಲಿ ಹೋದಾಗ ಆ ತಾಪ ಬರಲ್ಲ. ಎಷ್ಟು ಸಲ ನಾವು ಧ್ಯಾನ ಮಾಡಿದ್ರು ಧ್ಯಾನ ಮಾಡ್ಬೇಕು ಅನ್ಸುತ್ತೆ ಅಲ್ವಾ? ಅದೇ ನಿಜವಾದ ಸುಖ ಸಿಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಅಂದ್ರೆ ಒಂದು ಉದಾಹರಣೆ ಪ್ರಕಾರ, ಈಗ ಮಂತ್ರಿ ಆದವನಿಗೆ ಮುಖ್ಯಮಂತ್ರಿ ಆದ್ರೆ ಪ್ರಧಾನಮಂತ್ರಿ ಆಗ್ಬೇಕು, ಇಡೀ ಜಗತ್ತಿಗೆ ನಾನು ಒಡೆಯನಾಗ್ಬೇಕು ಅನ್ನೊಂದು. ಹಾಗೆ ಆ ಜಗತ್ತಿಗೆ ಒಡೆಯ ಆದ್ರೆ ಸಾಕ, ಇಡೀ ಬ್ರಹ್ಮಾಂಡಕ್ಕೆ ನಾನೇ ಇದಂತ ತೋರ್ಸ್ಕೋಬೇಕು. ಈ ತರ ಅದಕ್ಕೆ ಆಸೆಗೆ ಮಿತಿನೇ ಇಲ್ಲ, ಹೋಗ್ತಾನೆ ಇರುತ್ತದೆ. ಇಡೀ ಇಲ್ಲಿ ಎಷ್ಟು ನಾವು ಮುಂದೆ ಯಾವುದು ಬ್ರಹ್ಮಾಂಡದ ಒಡೆಯನಾದ್ರೇನು ಅನಂತವಾಗಿರುವ ಈ ಬ್ರಹ್ಮಾಂಡಕ್ಕೆ ಯಾರು ಸಾಕ್ಷಾತ್ ಪರಮಾತ್ಮನೇ ತಾನೇ ಒಡೆಯ. ಹಾಗಾಗಿ ಅಲ್ಲಿ ಪರಮಾತ್ಮನೇ ನಮ್ಮ ಒಳಗಡೆ ಇರುವಾಗ ನಾವು ಯಾವ ಒಡೆಯನಾದ್ರೆ ಏನು ಅಂತ ಇಲ್ಲಿ ಒಂದು ನಮಗೆ ನಾವೇ ಪ್ರಶ್ನೆ ಹಾಕಬಹುದು. ಹಾಗೆ ಆಕರ್ಷಣೆ ಅಂದರೆ ನಿಜವಾದ ಮೂಲವೂ ಪರಮಾತ್ಮನೇ ಆಗಿದ್ದಾನೆ. ಹಾಗೆ ಕೊನೆಯೂ ಅವನೇ, ಮೂಲನೂ ಅವನೇ. ನಿಜವಾದ ನೆಮ್ಮದಿ, ಸುಖ, ಸಂತೋಷ, ಆನಂದ, ಪ್ರಸನ್ನತೆಗಳು ಸಿಗುವುದು ಪರಮಾತ್ಮನಲ್ಲೇ. ಪರಮಾತ್ಮನನ್ನು ಬಿಟ್ಟು ಮನಸ್ಸು ಜಗತ್ತಿನಡೆಗೆ ಹೋದರೆ ಇದು ಒಂದು ಮಾಯೆ, ಭ್ರಮೆ. ಇದರ ಮೂಲ
ಒಂದು ದುಃಖ ಆಗುತ್ತೆ ಅಷ್ಟೇ ಮಾಸ್ಟರ್ಸ್. ಪರಮಾತ್ಮನಿಗೆ ಮನಸ್ಸು ನಾವು ತಿರುಗುತ್ತೆ ಅಂದರೆ ನಮಗೆ ಪರಮ ಶಾಂತಿ ಪರಮಾನಂದವಾಗುತ್ತದೆ. ಹಾಗೆ ಇಲ್ಲಿ ಪರಮ ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ ಉದಾಹರಣೆ. ಒಂದು ಫ್ಯಾಕ್ಟರಿ ವ್ಯವಸ್ಥಾಪಕ ಸದಸ್ಯರೊಬ್ಬರು ಸಾವಿರಾರು ಎಕರೆಗಳ ಭೂಮಿಯ ಒಡೆಯರು. ಅಣ್ಣ ತಮ್ಮಂದಿರಲ್ಲ ಇಲ್ಲ, ಹೆಂಡತಿ ಇದ್ದರು, ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದಂತೆ ಇದ್ದರು. ಮಕ್ಕಳು ತುಂಬಾ ಪ್ರತಿಭಾವಂತರು, ಆಟ ಪಾಠಗಳೆಲ್ಲದರಲ್ಲೂ ಮೊದಲ ಶ್ರೇಣಿಯವರು. ನೋಡುವವರೆಗೆ ಅವರಿಗೇನು ಕೊರತೆ ಇರಲಿಲ್ಲ. ಸ್ವರ್ಗ ಸುಖವನ್ನೇ ಅನುಭವಿಸುವಂತೆ ಕಂಡು ಬರುತ್ತಿತ್ತಂತೆ. ದೇವತೆಗಳಂತಿದ್ದರು. ಆದರೆ ಸ್ವಾಮಿ, ನನ್ನ ಮನಸ್ಸಿನಲ್ಲಿರುವಷ್ಟು ದುಃಖ, ಅಶಾಂತಿ, ಗೊಂದಲ ಇನ್ಯಾರಿಗೂ ಇಲ್ವಲ್ಲ ಎಂದು ಆ ಶ್ರೀಮಂತರು ತಮ್ಮ ನೋವನ್ನು ತೋಡಿಕೊಳ್ತಿದ್ದರು. ಇಲ್ಲಿ ಇದ್ದು ಮುಖ್ಯವಾದುದೇ ಅವರಲ್ಲಿರಲಿಲ್ಲ. ಅಂದ್ರೆ ಭಗವಂತನಡೆಗೆ ಮನಸ್ಸು ತಿರುಗಲಿಲ್ಲ. ಆ ಕೊರತೆಯೇ ದುಃಖ, ಅಶಾಂತಿ, ಗೊಂದಲಮಯಕ್ಕೆ ಕಾರಣವಾಯಿತು. ಎಷ್ಟು ಸುಖ ಇದ್ದರೇನು, ಏನು ಕೊಟ್ರೇನು, ಆ ಮನಸ್ಸೇ ಅಲ್ಲಿ ತಿರುಗಲಿಲ್ಲ ಅಂದ್ರೆ ಅದೇನು ಉಪಯೋಗ ಅಂತ ಇಲ್ಲೊಂದು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಈ ಪರಮಾತ್ಮನ ಪಾದಗಳಿಗೆ ನಮ್ಮ ಮನಸ್ಸನ್ನು ಆಕರ್ಷಣೆ ಮಾಡಬೇಕಾದ್ರೆ ಯಾವ ಖರ್ಚು ವೆಚ್ಚು ಬೇಕಾಗಿದೆಯಾ? ನಾವು ಧ್ಯಾನ ಮಾಡ್ಬೇಕಾದ್ರೆ ಏನಾದ್ರೂ ದುಡ್ಡು ಕೊಡಕ್ ಸಾಧ್ಯನಾ? ನಾವು ಎಷ್ಟು 4-5 ಸಲ ಈಗ ಮಹಾವತಾರ್ ಫೌಂಡೇಶನ್ ನಾವು ಎಷ್ಟೊಂದ್ ಸಲ ಈ ಒಂದು ಸಂಗೀತಮಯ ಧ್ಯಾನಕ್ಕೆ ಇದು ಮಾಡ್ತಾ ಇದೀವಿ. ಅಲ್ಲೇನ್ ನಾವೇನಾದ್ರು ಇದು ಮಾಡ್ತಾ ಇದೀವ್ಯಾ? ಇದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಎಷ್ಟು ಅಂದ್ರೆ ಇಲ್ಲಿ ನೋಡಿ, ನಾವು ಯಾವ ಖರ್ಚು ವೆಚ್ಚು ಬೇಕಾಗಿಲ್ಲ, ಶ್ರಮನೂ ಬೇಡ. ನಾವು ನಮ್ಮ ಮನಸ್ಸನ್ನು ಮಾತ್ರ ಅಲ್ಲಿ ತಗೊಂಡು ಹೋಗ್ಬೇಕಷ್ಟೇ. ಅಲ್ಲಿ ಜಾಗತಿಕ ವಸ್ತುಗಳಿಗೆಲ್ಲ ಒಡೆಯನಾದ ಅಗರ್ಭ ಶ್ರೀಮಂತನು ಸಹ ಮನಸ್ಸನ್ನು ಭಗವಂತನ ಪಾದಗಳಲ್ಲಿ ಆಕರ್ಷಣೆ ಮಾಡಬಹುದು. ಸತ್ಯ ವಿಚಾರವೆಂದರೆ ಯಾರಲ್ಲಿ ಹೆಚ್ಚು ಹೆಚ್ಚು ಸಂಪತ್ತು, ಅಧಿಕಾರ ಹೆಚ್ಚಿದೆಯೋ ಅವರಿಗೆ ಹೆಚ್ಚು ಹೆಚ್ಚು ಕಷ್ಟ ನೋವು ಆಗ್ತಾ ಹೋಗುತ್ತದೆ. ಜಾಗತಿಕ ಸಂಪತ್ತು ಕಡಿಮೆ ಇದೆಯೋ, ದುಃಖ ನೋವು ಆತಂಕಗಳು ಕಡಿಮೆ ಇದೆಯೋ ಗೊತ್ತಿಲ್ಲ. ಅನಂತ ಆತಂಕ ದುಃಖಗಳಿರು ಸ್ವಲ್ಪ ಪ್ರಯತ್ನದಿಂದ ಭಗವಂತನಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ್ರೆ ಆ ದುಃಖ, ಆತಂಕ, ಗೊಂದಲಗಳು ಕೂಡಿರುತ್ತವೆ. ಹಾಗೆಯೇ ಭಗವಂತನ ಪಾದಗಳಲ್ಲಿ ನಾವು ಸಮರ್ಪಿಸಿಕೊಂಡಾಗ ಇಲ್ಲಿ ಕಷ್ಟಪಡೋದು ಬೇಕಾಗಿಲ್ಲ ಅಂತ. ಹಾಗೆ ಇಲ್ಲಿ ಈ ಆಕರ್ಷಣೆಯನ್ನೇ ನಾವು ಯಾವಾಗ್ಲೂ ಎಷ್ಟು ಆಕರ್ಷಣೆ ಬರುತ್ತೆ ಅಷ್ಟು ಅದಕ್ಕೆ ನಾವು ಭಕ್ತಿ ಎಂದು ತಲೆಬಾಗ್ತೀವಿ. ಪರಮಾತ್ಮನ ಕಡೆಗಿರುವ ಆಕರ್ಷಣೆ ಸದಾಕಾಲ ಅವನನ್ನು ಸ್ಮರಿಸುವುದು, ಅವನ ಪಾದಗಳಲ್ಲಿ ತನ್ನನ್ನು ಅರ್ಪಿಸುವುದು ಇವೆ. ಹೀಗಾಗಿ ಈ ವಿವೇಕಗಳು ಯಾವಾಗ್ಲೂ ಅಂದ್ರೆ ಜ್ಞಾನಿಗಳು ಮಾಯೆಯ ಕಡೆಗೆ ಹೋಗುವುದಿಲ್ಲ. ಪರಮಾತ್ಮನಲ್ಲಿ ತಮ್ಮನ್ನು ಸಮರ್ಪಿಸಿ ಭಕ್ತಿಯನ್ನು ಬೆಳೆಸಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಹಾಗೆ ಈ ಜಾಗತಿಕ ವಸ್ತುಗಳಿಂದ ನಮ್ಮ ಮನಸ್ಸನ್ನು ಉಪಾಯದಿಂದ ಅಂದ್ರೆ ಅದನ್ನ ನಾವು ತೆಗೆದು ಆ ಮನಸ್ಸನ್ನ ನಮ್ಮ ನಿಜವಾದ ಆನಂದ, ತೃಪ್ತಿ ನಮ್ಮ ಅಂತರಂಗದಲ್ಲಿ ಇದೆ ಅಂತ ನಾವು ಆ ಕಡೆ ತಿರುಗಿಸಿದರೆ ಅವಾಗ ನಿಜವಾದ ಸುಖ ದೊರೆಯುತ್ತದೆ ಮಾಸ್ಟರ್ಸ್. ಹಾಗೆ ಟೈಮ್ ಇದೆಯಾ ಮೇಡಮ್? ಇನ್ನೊಂದ್ 2 ನಿಮಿಷ ಹೇಳ್ಬೋದು? ಟೈಮ್ ಆಯ್ತು ಶೈಲಾ ಮ್ಯಾಮ್. ಓಕೆ, ಸಾಕಾ? ಹಂಗಂದ್ರೆ ಸರಿ, ಓಕೆ. ಎಲ್ಲ ಮಾಸ್ಟರ್ಸ್ಗಳಿಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು ಈ ಅವಕಾಶಕ್ಕಾಗಿ. ಎಲ್ಲ ಮಾಸ್ಟರ್ಸ್ಗಳು ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.